ಅಗ್ರಹಾರ ಕಾರಾಗೃಹ ಅಂತ ಹೇಳಿ ಇದನ್ನ ಕರಿಬಹುದಾ ಅನ್ನೋ ಅನುಮಾನ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲು ಪಾಲಾಗಿ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಎಲ್ಲ ಟೀ ಪಾರ್ಟಿ ಕಾಫಿ ಪಾರ್ಟಿ ಮಾಡಿಕೊಂಡು ಆ ಫೋಟೋಗಳು ವೈರಲ್ ಆದ ಸಂದರ್ಭದಲ್ಲೇ ಹುಟ್ಕೊಂಡಿತ್ತು. ಅಲ್ಲಿಗೆ ಮುಗಿದೋಗಿಲ್ಲ ಪರಪ್ಪನ ಅಗ್ರಹಾರದ ಕಹಾನಿ ಅಂತ. ಈ ಹಿಂದೆ ಕೂಡ ಅನೇಕ ಬಾರಿ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ದುಡ್ಡಿದ್ರೆ ದುನಿಯಾನೇ ಬದಲಾಗತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಸಿಕ್ಕಿತ್ತು. ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ರಾಜಾತಿಥ್ಯದ ಫೋಟೋ ವಿಡಿಯೋಗಳು ವೈರಲ್ ಆಗಿದ್ದು. ಅದಾದ್ಮೇಲಾದ್ರೂ ಸರಿ ಹೋಯ್ತಾ? ಹೈ ಪ್ರೊಫೈಲ್ ಕೇಸ್ನಲ್ಲೂ ಕೂಡ ಲೋಪದೋಷಗಳು ಕಂಡು ಬಂತು ಅನ್ನೋದನ್ನ ಮಾಧ್ಯಮಗಳು ಒತ್ತಿ ಹೇಳಿ ದಿನಪೂರ್ತಿ ಕವರೇಜ್ ಮಾಡಿದ್ಮೇಲಾದ್ರೂ ಇಲಾಖೆ ಎಚ್ಚೆತ್ಕೊಳ್ತಾ ಇರುವ ಲೋಪವನ್ನ ಸರಿಪಡಿಸುವ ಪ್ರಯತ್ನ ಮಾಡ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿ ಇಲ್ಲ. ಒಂದ್ ರೀತಿಯಲ್ಲಿ ಈ ಜಾದೂಗಾರನ ಅಡ್ಡ ಆಗ್ಬಿಟ್ಟಿದ್ಯಾ ಪರಪ್ಪನ ಅಗ್ರಹಾರ ಅಂತ 100 ಜನ, ಒಬ್ರಲ್ಲ ಇಬ್ರಲ್ಲ ಅಂತ ಹೇಳಿ 100 ಜನ CCB ಅಧಿಕಾರಿಗಳು ರೇಡ್ ಮಾಡಿದಾಗ್ಲೂ ಏನೂ ಸಿಕ್ಕಿರ್ಲಿಲ್ಲ. ಇನ್ಫ್ಯಾಕ್ಟ್ ದರ್ಶನ್ ಅಂಡ್ ಗ್ಯಾಂಗ್ ಅಲ್ಲೇ ಇತ್ತು ಅವಾಗ. ಆದ್ರೆ ನಿನ್ನೆ ದಿಢೀರಂತ ಪೊಲೀಸರು ನಡೆಸಿದ ದಾಳಿಯ ಸಂದರ್ಭದಲ್ಲಿ ಚಾಕು, ಮೊಬೈಲ್ ಫೋನು, ಎಲೆಕ್ಟ್ರಿಕ್ ಸ್ಟವ್ ಒಂದ ಎರಡ. ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸ್ತಾ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರದ ಪರಿಸ್ಥಿತಿ ಯಾವಾಗ ಸುಧಾರಿಸುತ್ತೆ ಅನ್ನೋ ಪ್ರಶ್ನೆಯನ್ನ ಮತ್ತೆ ಕೇಳಲೇಬೇಕಾದ ಪ್ರಸಂಗ. ಮತ್ತೆ ಅಲ್ಲಿ ನಡೀತಾ ಇರುವ ಕಳ್ಳಾಟ ಬಯಲಾಗಿದೆ. ಸೆಂಟ್ರಲ್ ಜೈಲಿನಲ್ಲಿ ಚಾಕು ಸಿಕ್ಕಿದೆ. ಸೆಂಟ್ರಲ್ ಜೈಲಿನಲ್ಲಿ ಮೊಬೈಲ್ ಫೋನ್, ಹೈ ಎಂಡ್ ಮೊಬೈಲ್ ಫೋನ್ಗಳು, ಯಾವುದೋ ಈ ಕೀಪ್ಯಾಡ್ ಇರೋ ಮೊಬೈಲ್ ಅಲ್ಲ, ಬದಲಾಗಿ ಹೈ ಎಂಡ್ ಮೊಬೈಲ್ಗಳು ಪತ್ತೆಯಾಗಿದೆ. 100 ಮಂದಿ ದಾಳಿ ನಡೆಸಿದ್ರು ಕೂಡ ಏನೂ ಸಿಕ್ಕಿರ್ಲಿಲ್ಲ. ನಿನ್ನೆ ಪೊಲೀಸರು ನಡೆಸಿದ ದಿಢೀರ್ ದಾಳಿ ಸಂದರ್ಭದಲ್ಲಿ ಇಷ್ಟೆಲ್ಲ ವಸ್ತುಗಳು ಸಿಕ್ಕಿದ ಹೇಗೆ? ಹಾಗಾದ್ರೆ 100 ಮಂದಿ ದಾಳಿ ಮಾಡಿದ ಸಂದರ್ಭದಲ್ಲಿ ಎಲ್ಲಿತ್ತು ಇವೆಲ್ಲ? ಪ್ರಶ್ನೆ ಮತ್ತೆ ಹುಟ್ಟಿದೆ. ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯು ಹಾಗೆ ಈಗ ಬಿಜೆಪಿ ವಕ್ತಾರರಾಗಿರುವ ಭಾಸ್ಕರ್ ರಾವ್ ಸರ್ ಇದ್ದಾರೆ. ಹಾಗೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಯಾದ SK ಉಮೇಶ್ ಸರ್ ಇದ್ದಾರೆ. ರಾಜಕೀಯ ವಿಶ್ಲೇಷಕರಾದ ಶಶಿಕಾಂತ್ ಯಡಳ್ಳಿ ಸರ್ ಇದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಸ್ಕರ್ ರಾವ್ ಸರ್, ನಾವು ಇದೇ ವಿಚಾರವನ್ನ ಹಿಂದೆ ಕೂಡ ಇದೇ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇದು ಫಸ್ಟ್ ಅಲ್ಲ, ಬಹುಶಃ ಇದು ಕೊನೆನೂ ಆಗಲ್ಲ, ಹಿಂಗೆಲ್ಲ ರಾಜಾತಿಥ್ಯ ಸಿಗ್ತಿದೆ ಅನ್ನೋದಕ್ಕೆ ಉದಾಹರಣೆ ಅಂತ ಹೇಳಿ ತಾವು ಒಳಗೊಂಡಂತೆ ಎಲ್ಲ ಪ್ಯಾನಲಿಸ್ಟ್ಗಳು ಹೇಳಿದ್ರು. ಬಟ್ ನನಗಿರೋ ಮೇಜರ್ ಡೌಟ್ ಅಂದ್ರೆ 100 ಜನ ಸರ್, 100 ಜನ ದಾಳಿ ಮಾಡ್ತಾರೆ CCB ಅವರು, ಏನೂ ಸಿಗಲ್ಲ, ಅದೇನೋ ಬಾಕ್ಸು, ಅದು ಡಸ್ಟ್ಬಿನ್ ಅಂತೆ, ಇತ್ಯಾದಿಗಳು. ಬಟ್ ನಿನ್ನೆ ದಿಢೀರಂತ ದಾಳಿ ನಡೆಸ್ತಾರೆ. ಫೋನ್ಗಳು, ಚಾಕು, ಎಲೆಕ್ಟ್ರಿಕ್ ಸ್ಟವ್, ಇದೆಲ್ಲ ಹಂಗಾದ್ರೆ ಅವತ್ತು ದಾಳಿ ಆದಾಗ ಎಲ್ಲಿ ಹೋಗಿತ್ತು ಅಂತ ನೋಡಿ. ನಾನು ಮುಂಚೆನೂ ಹೇಳ್ತಾ ಬಂದಿದ್ದೀನಿ, ಈ ಸರ್ಕಾರ ಒಂಥರ ಸಾಫ್ಟ್ ಸ್ಟೇಟ್ ಆಗಿಬಿಟ್ಟಿದೆ. ಸಾಫ್ಟ್ ಸ್ಟೇಟ್ ಅಂದರೆ ಇವ್ರಿಗೆ ಭಯ. ಯಾರು ಭಯ? ಅಲ್ಲಿ ಒಳಗಡೆ ಇರೋ ಜನರು ಕಂಡ್ರೆ ಭಯ ಅವ್ರಿಗೆ. ಮುಖ್ಯಮಂತ್ರಿಗೂ ಭಯ, ಗೃಹ ಸಚಿವರಿಗೂ ಭಯ. ಇವ್ರಿಗೆ ಎಲ್ಲ ಸೌಲಭ್ಯಗಳು ಕೊಟ್ಟು ಆ ಸೌಲಭ್ಯ ಯಾರು ಪಡ್ಕೊಳ್ತಾರಲ್ಲ ಅವರಿಂದ ಅವರು ಎಲ್ಲ ಲಾಭವನ್ನು ಪಡ್ಕೊಳ್ಳೋಂಥ ಒಂದು ನಡೀತಾ ಇದೆ. ಪ್ರಿಸನ್ ಇದಲ್ಲ, ಇದು ಹೊಸ ಕಾನ್ಸೆಪ್ಟ್ ಅಲ್ಲ. ಇದು ಪ್ರಪಂಚದಾದ್ಯಂತ ಇದೆ. ಹೈ ಸೆಕ್ಯೂರಿಟಿ ಪ್ರಿಸನ್ಸ್ ಇದೆ, ಐಸೋಲೇಟೆಡ್ ಪ್ರಿಸನ್ಸ್ ಇದೆ. ಮತ್ತು ನಮ್ಮ ಇತಿಹಾಸದಲ್ಲಿ ಕಾಲಾಪಾನಿ ಆಂಡಮನ್ಸಲ್ಲಿ ನಾವು ನೋಡಿರುವಂಥದ್ದು ಎಷ್ಟು ಇಫೆಕ್ಟಿವ್ ಆಗಿ ನಡೆಸಿದೆ ಅಂತ. ಈಗ ತಾವೇ ಹೇಳಿದ್ರಿ 2ನೇ ರೇಡ್ ಮಾಡುವಾಗ ಇದೆಲ್ಲ ಸಿಕ್ತು ಅಂತಲ್ಲ. ನೀವು ಕೆಲವು ಮಧ್ಯದಲ್ಲಿರೋ ಸಣ್ಣ ಪುಟ್ಟ ಅಧಿಕಾರಿಗಳಿಗೆ ರೇಡ್ ಇವ್ರಿಗೆ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಂಡು ಯಾರಿಗೆ ನೀವು ಸಂತೋಷ ಪಡಿಸ್ತಾ ಇದ್ದೀರಿ? ನೀವು ದಿ ಗೌರ್ಮೆಂಟ್ ಈಸ್ ರಿಪೀಟೆಡ್ಲಿ ಫೇಲಿಂಗ್ ಆನ್ ಆಲ್ ಫ್ರಂಟ್ಸ್. ಒಂದು, ಬೇಹುಗಾರಿಕೆ ವೈಫಲ್ಯದಿಂದ ನಾಗಮಂಗಲದಲ್ಲಿ ಆಗಿರುವಂಥದ್ದು. ನೀವು ADG ಇಂಟೆಲಿಜೆನ್ಸ್ಗೆ ಚೇಂಜ್ ಮಾಡಿಬಿಟ್ರಿ. ವಾಟ್ ಪ್ರಿವೆಂಟ್ಸ್ ಯು ಫ್ರಮ್ ಪ್ಲೇಸಿಂಗ್ ದ DGP ಅಂಡ್ ಪ್ರಿಸನ್ ಸೆಂಟರ್ ಸಸ್ಪೆಂಡ್ ಮಾಡ್ರಿ. ನೀವು ಅದನ್ನ ನಾನು ಪ್ರತ್ಯೇಕವಾಗಿ ಚರ್ಚೆ ಮಾಡಬೇಕು. ನಾನು ಮಾಡಿದ್ದಾರೆ, ಯಾರು ಉಳಿಸ್ಕೊಂಡಿದ್ದಾರೆ, ಪ್ರತ್ಯೇಕವಾಗಿ ನಾನು ಮಾಡಬೇಕು. ನನಗೆ ಬೇಸಿಕ್ ಡೌಟ್ ಇರೋದಲ್ಲ, ಆದಷ್ಟು ಜನ ದಾಳಿ ಮಾಡಿದಾಗ ಸಿಗ್ಲಿಲ್ಲ, ಇವಾಗ ಹೆಂಗ್ ಸಿಕ್ತು ಅನ್ನೋದು. ಸೊ ಅದಕ್ಕೆ ನೀವು ಸಣ್ಣ ಪುಟ್ಟದವ್ರಿಗೆ ಮಾಡಿ ಏನು ಪ್ರಯೋಜನ? ಯು ಸಸ್ಪೆಂಡ್ ದ ಹೆಡ್ ಆಫ್ ದ ಪ್ರಿಸನ್ ಅಡ್ಮಿನಿಸ್ಟ್ರೇಷನ್. You ask the secretary in charge of prisons, what are you doing? And ಆಮೇಲೆ ಅಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ, ಜಡ್ಜಸ್ ಕಮಿಟಿ. ಆ ಜಡ್ಜ್ಗಳಿಗೂ ಸಸ್ಪೆಂಡ್ ಮಾಡಿರಿ ನೀವು. ವೈ ಡೋಂಟ್ ಯು ಸಸ್ಪೆಂಡ್ ದ ಜಡ್ಜಸ್ ಫಾರ್ ದ ಲ್ಯಾಕ್ಟಿಸಿಕಲ್ ಆಟಿಟ್ಯೂಡ್? ಮತ್ತು ಇಂಥ ಕ್ರಿಮಿನಲ್ಗಳು ಒಳಗಡೆ ಹೋಗುವಾಗ ವಾಟ್ ಈಸ್ ಯುವರ್ ಪಾಲಿಸಿ ಅಪ್ರೋಚ್? ಅಂಡರ್ ಟ್ರಯಲ್ ಪಾಲಿಸಿ ಮ್ಯಾನೇಜ್ಮೆಂಟ್ ಇದೆಲ್ಲ, ಇಟ್ ಈಸ್ ಇನ್ ಶಾಂಬಲ್ಸ್. ಯು ಡೋಂಟ್ ಹ್ಯಾವ್ ಎ ಪಾಲಿಸಿ ಇದಕ್ಕೆ. ಮತ್ತು ಇವರೆಲ್ಲ ಡೇಂಜರಸ್ ಪರ್ಸನ್ಸ್. ಸಮಾಜದಲ್ಲಿ ಇಂಥ ಕೃತ್ಯಗಳನ್ನು ನಡೆಸಿ ಬಂದಿರೋವಂಥ, ನಾನೇನು ಹೆಸರು ತೊಗೊಂಡು ಅವ್ರಿಗೆ ಕೀರ್ತಿ ಹೆಚ್ಚಿಸೋದಿಲ್ಲ, ಈ ಕೆಲವು ಗೂಂಡಾಗಳಿಗೆ ಒಳಗೆ ಬಂದಿದಾರಲ್ಲ, ಐಶೋ ಆರಾಮಿ ಜೀವನದಲ್ಲಿದ್ದಾರೆ. ಮತ್ತು
ಬೇರೆ ಕಡೆ ಭ್ರಷ್ಟಾಚಾರ ನಡೆದ್ರೆ ಪೊಲೀಸ್ ಠಾಣೆಯಲ್ಲಿ ಅಥವಾ BBMP RTO ನಡೆದ್ರೆ ನಿಮ್ಮ CCTV ಕ್ಯಾಮ್ರಾ ಇರುತ್ತೆ, ಸಾರ್ವಜನಿಕರಿದ್ದಾರೆ, ಎಲ್ಲರೂ ನೋಡ್ತೀರಾ. ಪರಪ್ಪನ ಅಗ್ರಹಾರದಲ್ಲಿ ಭ್ರಷ್ಟಾಚಾರ ನೋಡಿದ್ರೆ 4 ಗೋಡೆ ಮಧ್ಯದಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ. ಕೊಡೋನ್ ಗೊತ್ತು, ಇಸ್ಕೊಳ್ಳೋನ್ ಗೊತ್ತು, ಮತ್ತು ಆರಾಮಾಗಿ ಇರೋರು ಗೊತ್ತು. ಭಾಳ ವರ್ಷಗಳ ಹಿಂದೆ ರೂಪಾ ಅನ್ನೋ ಅಧಿಕಾರಿ ಒಂದು ಇದು ಮಾಡಿರೋವಾಗ ರೂಪಾಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು, ದಟ್ ಅವ್ರು ಸರಿ ಇಲ್ಲ ಹಿಂಗೆ ಹಂಗೆ ಅಂತಲ್ಲ. ಬಟ್ ಇಟ್ ಈಸ್ ಎ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ದಟ್ ನಿಮಗೆ ಜೈಲ್ ಮೇಲೆ ಕಂಟ್ರೋಲ್ ಇಲ್ಲ. ಆ್ಯಂಡ್ ದೆನ್ ಇಂಥ ಹೈ ಪ್ರೊಫೈಲ್ಗಳು ಜೈಲ್ ಹಿಡಿದಾರಲ್ಲ, ಅವರೇನು ಕಾಂಜಿ ಪಿಂಜಿ ಸಣ್ಣ ಪುಟ್ಟ ಕಳ್ಳರವರು, ಅವ್ರ ಹತ್ರ ಅವರೆಲ್ಲ ಅಗರ್ಭ ಕೋಟ್ಯಾಧೀಶ್ವರಗಳು ಅವರೆಲ್ಲ. ಐ ಆಮ್ ಟೆಲಿಂಗ್ ಯು, ಐ ಗೆಟ್ ಇನ್ಫಾರ್ಮೇಷನ್ ಫ್ರಮ್ ಇನ್ಸೈಡ್ ದಿ ಜೈಲ್, ಫ್ರಮ್ ದಿ ಜೈಲ್ ಸ್ಟಾಫ್. ಎಷ್ಟೋ ಜನ ಪ್ರಾಮಾಣಿಕ ಜೈಲ್ ಅಧಿಕಾರಿಗಳಿದ್ದಾರೆ. ಉಮೇಶ್ ಅವ್ರಿಗೂ ಗೊತ್ತಿದೆ. ಹೌ ಮೆನಿ ಟೈಮ್ಸ್ ಒಂದು ಸರ್ತಿ ಉಮೇಶ್ ನಾವು ಕೂಡ ಜೈಲ್ ವಿ ಹ್ಯಾವ್ ರೈಡೆಡ್ ದ ಜೈಲ್. ನಾನು DCP ಆಗಿದ್ದೆ ನಾನು 2003ನೇ ಇಸ್ವಿಲಿ, ಆ್ಯಂಡ್ ಹಿ ವಾಸ್ ಇನ್ಸ್ಪೆಕ್ಟರ್ ಇನ್ ತಿಲಕ್ ನಗರದಲ್ಲಿ. ಆವಾಗ ಪರಪ್ಪರ ನಾವು ರೈಡ್ ಮಾಡಿದ. ರೈಡ್ ಮಾಡಿದ ನಂತರ ಏನು ನೀವು ಶೋಕಾಸ್ ನೋಡಿ ಪುಟ್ಕೋಸಿ ಶೋಕಾಸ್ ನೋಟಿಸ್ ಕೊಡ್ತೀರಾ ನೀವು? ಇಟ್ಸ್ ಅ ಗಾಡ್ 0 ಪೈಸಾ ವ್ಯಾಲ್ಯೂ ಅದಕ್ಕೆ. ಯು ಬ್ಲಡಿ ಮೀನ್ ಅಡ್ಮಿನಿಸ್ಟ್ರೇಷನ್ ಆರ್ ನಾಟ್? ನಿಮಗೆ ಜೈಲ್ ನಡ್ಸಕ್ ತಾಕತ್ ಇದೆಯಾ ನಿಮಗೆ? ತೆಗೆದಾಕಿ ಅವ್ರಿಗೆಲ್ಲ ಪುಟ್ ಸೆಂಟ್ರಲ್ ಸ್ಟಾಫ್ ಅಂಡ್ ರನ್ ದ ಜೈಲ್. ನಾನು ಹೇಳ್ತಿದ್ದೀನಲ್ಲ ಭಾಸ್ಕರ್ ಅವರು ಸರ್, ಇದ್ರ ಬಗ್ಗೆ ಇನ್ನೊಂದು ರೈಡ್ ಆದ್ರೆ ನಿಮಗೆ ನಿಜವಾಗ್ಲೂ ದಮ್ ಇದ್ರೆ ಇಷ್ಟೆಲ್ಲ ನೀವು ದೊಡ್ಡ ಮುಖ್ಯಮಂತ್ರಿಗಳಾಗಿ 136 ಸೀಟ್ ಕೊಟ್ಟು ನಿಮಗೆ ಕರ್ನಾಟಕ ಜನ ನಿಮಗೆ ಗೆಲ್ಸ ಒಂದು ಜೈಲ್ ನಿಮಗೆ ಮೇಲೆ ಕಳ್ಳರಿಗೆ ನಿಮ್ಗೆ ಮ್ಯಾನೇಜ್ ಮಾಡಕ್ಕಾಗಲ್ಲ ಅಂದ್ರೆ ವಾಟ್ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್? ಶಶಿಕಾಂತ್ ಸರ್, ಇವಾಗ ಪ್ರಶ್ನೆ ಇರೋದೇ ಅದೇ, ಕಾಂಗ್ರೆಸ್ ಹೋಮ್ ಮಿನಿಸ್ಟರ್ ಶುಡ್ hang his head in shame. He is incapable of controlling. ನನಗೆ ಪ್ರತ್ಯೇಕವಾಗಿ ಭಾಸ್ಕರ್ ಸರ್, ಈ ಜೈಲಿನ ಮೇಲಾಧಿಕಾರಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಏನ್ ಕ್ರಮ ಆಗ್ತಿದೆ ಅನ್ನೋ ದೊಡ್ಡ ಪ್ರಶ್ನೆ ಇದೆ. ಹಾಗೆ ಗೃಹ ಸಚಿವರಾಗಿ ಪರಮೇಶ್ವರ್ ಅವರು, ಅವರ ಕಾರ್ಯವೈಖರಿ, ಅದ್ರ ಬಗ್ಗೆ ಕೂಡ ಪ್ರಶ್ನೆ ಇದೆ, ಮಾತಾಡೋಣ. ಯಡಳಿ ಸರ್, ಏನ್ ಗೊತ್ತಾ, ದರ್ಶನ್ ವಿಚಾರ ಬಂದಾಗ ದರ್ಶನ್ ಬಿಟ್ರೆ ಬೇರೆ ಇಲ್ವಾ ಅಂತ ಕೇಳ್ಬಿಟ್ಟಿದ್ರು ಪರಮೇಶ್ವರ್ ಅವರು. ಅವತ್ತು ಕೂಡ ನಾವು ಸ್ಪಷ್ಟಪಡಿಸಿದ್ವಿ, ದರ್ಶನ್ನಿಂದಾಗಿಯೇ, ದರ್ಶನ್ಗೆ ಅಲ್ಲಿ ರಾಜಾತಿಥ್ಯ ಸಿಗ್ತಾ ಇರೋದ್ರಿಂದಾಗಿ ಅಲ್ಲಿ ಒಳಗಿರೋ ಹುಳುಕೆ ಎಲ್ಲ ಆಚೆ ಬರ್ತಾ ಇದೆ ಅಂತೇಳಿ ಆಚೆ ಬಂತು. ಹೈ ಪ್ರೊಫೈಲ್ ಕೇಸ್ ಅಂದಾಗ ಇನ್ನೂ ಹೆಚ್ಚಿನ ಎಚ್ಚರಿಕೆ ಇರಬೇಕಾಗಿತ್ತು. ಮಾಧ್ಯಮಗಳ ಕಣ್ಣು 24 ಗಂಟೆ ಇದನ್ನು ಫಾಲೋ ಅಪ್ ಮಾಡ್ತಾ ಇದೆ. ಒಳಗೆ ಏನೇ ಲೋಪದೋಷ ಆದರೂ ಕೂಡ ತಗ್ಲು ಹಾಕೊಳ್ತೀವಿ ನಾವೆಲ್ಲರೂ, ವಿ ವಿಲ್ ಬಿ ಹೆಲ್ಡ್ ಅಕೌಂಟಬಲ್ ಅನ್ನೋದು ಗೊತ್ತಿರಬೇಕಾಗಿತ್ತು. ಆಗ ಫೇಲ್ಯೂರ್ ಹೋಗ್ಲಿ, ಅದನ್ನ ಜಗತ್ ಜಾಹೀರ್ ಮಾಡಿದ್ಮೇಲೆ ಮತ್ತೆ ಫೇಲ್ಯೂರ್ ಇದು. ಹಾಗಾದ್ರೆ ಸರ್ಕಾರವನ್ನ ದೂಷಿಸೋದು, ಸಂಬಂಧಪಟ್ಟ ಇಲಾಖೆಯನ್ನ ದೂಷಿಸೋದು ತಪ್ಪಾ ಅಂತ? ಅಲ್ಲಿ ಯಾರಿಗೆ ಭಯ ಇದೆ ಹೇಳಿ? ಈಗ ಅಲ್ಲಿರ್ತಕ್ಕಂಥ ಯಾರೇ ಸಿಬ್ಬಂದಿಗಳಿರೋ ಯಾರೇ ಇದ್ರು ಏನ್ ಮಾಡ್ತೀರಾ ನೀವು? ಅಮ್ಮಮ್ಮ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತೀರಾ, ಇಲ್ಲಪ್ಪ ಅಂತಾರೆ ಅಮಾನತ್ ಮಾಡ್ತೀರಾ, ಮತ್ತೆ 6 ತಿಂಗಳಿಗೆ ನಾವು ಇನ್ನೊಂದು ಜೈಲಲ್ಲೋ ಎಲ್ಲೋ ಅಧಿಕಾರಿ ಆಗಿರ್ತೀವಿ. ಆದ್ರಿಂದ ಅವ್ರಿಗೆ ಯಾರಿಗೂ ಸಹಿತ ಕೆಲಸದಿಂದ ಮುಕ್ತಿ ಮಾಡಿ ಮನೆ ಕಳಿಸ್ತಾ ಇಲ್ಲ. ಅವ್ರು ಯಾರನ್ನೂ ಸಹಿತ ಜೈಲಿಗೆ ಹಾಕ್ತಾ ಇಲ್ಲ, ನೀವು ಕಾನೂನನ್ನು ಉಲ್ಲಂಘಿಸಿದ್ದಕ್ಕೋಸ್ಕರ. ಆದ್ದರಿಂದ ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಭಯವಿಲ್ಲದೆ ಇರೋದ್ರಿಂದ, ಮತ್ತು ಇದೆಲ್ಲವೂ ಸಹಿತ ಅವರಿಗೆ ಮಾಮೂಲಿ ಆಗಿರೋದ್ರಿಂದ ಅವರು ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಮತ್ತು ಅವ್ರು ತೆಗೆದುಕೊಳ್ತಕ್ಕಂಥ ಸಂಬಳ ಇದೆಯಲ್ಲ, ಅದ್ರ ಎಷ್ಟೋ ಪಟ್ಟು ಹೆಚ್ಚು ಅವ್ರಿಗೆ ಈ ರೀತಿಯಾದಂಥ ಅವ್ಯವಹಾರಗಳಿಂದಲೇ ದುಡ್ಡು ಬರೋದ್ರಿಂದ ಅವರು ಎಲ್ಲರೂ ಸಹಿತ ಸೀಸನ್ಡ್ ಆಗಿ ಹೋಗಿಬಿಟ್ಟಿದ್ದಾರೆ. ಅದು ಗಮನ ಇಟ್ಕೊಳ್ಳಿ ನೀವು. ಆಮೇಲೆ ನೀವು ಅಲ್ಲಿ ಗೃಹ ಸಚಿವರು ಬದಲಾಗಬಹುದು, ಸರ್ಕಾರಗಳು ಬದಲಾಗಬಹುದು, ಅಧಿಕಾರಿಗಳು ಬದಲಾಗಬಹುದು, ಅಲ್ಲಿರೋ ವ್ಯವಸ್ಥೆ ಬದಲಾಗುತ್ತಾ? ಬದಲು ಮಾಡ್ಲಿ ಅಂತಾನೆ ಅಲ್ವಾ ಸರ್? ಯಾವ ಸರ್ಕಾರಗಳಿಗೂ ಮ್ಯಾಂಡೇಟ್ ಕೊಟ್ಟಿದ್ಯಾಕೆ? ಸಂಬಂಧಪಟ್ಟ ಇಲಾಖೆಗಳ ಮಿನಿಸ್ಟರ್ಗಳು, ಹಿಂದಿನ ಸರ್ಕಾರದ ಮಿನಿಸ್ಟರ್ಗಳು ಮಾಡಿ ಹೋಗಿದ್ದ ಎಡವಟ್ಟುಗಳನ್ನು ರಿಪೇರ್ ಮಾಡ್ಲಿ ಅಂತ ಹೇಳಿ ಇವ್ರೇನ್ ಮಾಡಿದ್ರು? ಯಾವ ಸರ್ಕಾರ ಬಂದ್ರು ಅಲ್ಲಿ ಬದಲಾವಣೆ ಯಾಕೆ ತರಕಾಗಿಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ಆಡಳಿತಾಂಗ ಮತ್ತು ಅಲ್ಲಿ ಕೈದಿಗಳಿರ್ತಕ್ಕಂಥ ಒಂದು ಒಳ ಒಪ್ಪಂದಗಳಿರ್ತವೆ. ಅದ್ರ ಜೊತೆಗೆ ಇವಾಗ ಒಂದು ನೀವು ಪ್ರಶ್ನೆ ಆಗ್ತಾ ಇದ್ದೀರಿ ಅವ್ರಿಗೆ, ಅಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಸವಲತ್ತುಗಳು, ಆ ಸವಲತ್ತುಗಳನ್ನು ಇವರು ಮತ್ತು ಅಲ್ಲಿರ್ತಕ್ಕಂಥ ಕೈದಿಗಳು ತೆಗೆದುಕೊಳ್ಳುವ ಮತ್ತು ತೆಗೆದುಕೊಳ್ಳುವ ಈ ಎಲ್ಲ ವ್ಯವಹಾರಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸಹಿತ ಆ ವ್ಯವಸ್ಥೆ ಬದಲಾಗಲಿಕ್ಕೆ ಕಾರಣಗಳೇನು? ಈಗ ನನಗೆ ಜುಲೈ 8ರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಗೃಹ ಸಚಿವರು. ಏನು ಅಂದ್ರೆ, ನಾವು ಅತ್ಯಂತ ಹೈಯರ್ ಪವರ್ಫುಲ್ ಆಗಿರ್ತಕ್ಕಂಥ ಜಾಮರ್ ಹಾಕ್ಸ್ಬಿಟ್ಟಿದೀವಿ, ಹೈ ರೆಸಲ್ಯೂಷನ್ ಜಾಮರ್. ಹೇಳ್ತೀನಿ ನಮಗೆ 800 ಮೀಟರ್ಗಳಷ್ಟು ಎಲ್ಲಿಯೂ ಫೋನ್ಗಳು ಆಪರೇಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಜುಲೈ 8ಕ್ಕೆ. ಸೊ ನಿನ್ನೆ 15ನೇ ತಾರೀಕಿಗೆ ರೇಡ್ ಮಾಡಿದಾಗ ಇದಕ್ಕಿದ್ದಂಗೆ ಎಲ್ಲಾ ಗೆಜೆಟ್ಗಳು ಸಿಗ್ತಾವಲ್ಲಿ. ಎಲ್ಲಿಂದ ಹೇಗೆ ನಿಮ್ಗೆ ಗೊತ್ತಿದ್ಯಾ? ರಾತ್ರಿ 10:30 11 ಗಂಟೆ ಆದ ನಂತರ ಆ ಜೈಲ್ ಸ್ಟಾಫ್ ಫ್ರೀಕ್ವೆನ್ಸಿ ಕಡಿಮೆ ಮಾಡ್ಬಿಡ್ತಾರೆ ಕಂಪ್ಲೀಟ್ಲಿ, ಅದ್ರ ಜಾಮರ್ದು. ಅದಾದ ನಂತರ
ಇವರು ಒಳಗಡೆಯಿಂದ ಹೊರಗಡೆ ಈ ವಿಡಿಯೋ ಎಲ್ಲ ಹೈ ಎಂಡ್ ಫೋನ್ಗಳು ಆಕ್ಟಿವ್ ಆಗುತ್ತೆ ಅವಾಗ ಅವಾಗ ಮತ್ತೆ ಹೈ ಎಂಡ್ ಫೋನ್ ಸುಮ್ಮನೆ ಇಟ್ಕೊಳ್ತಾರ ಅವರು ಅವ್ರೇನ್ ಪೆದ್ರ ಹೈ ಎಂಡ್ ಜಾಮರನ್ನ ಯಾಕೆ ಹಾಕ್ಸಿದ್ರು